ಬೇಲೂರು ಪಟ್ಟಣದ ಸರ್ವೋದಯ ವಿದ್ಯಾಸಂಸ್ಥೆಯ ಆಟದ ಮೈದಾನದಲ್ಲಿ ಒಕ್ಕಲಿಗರ ಮಹಿಳಾ ಸಂಘದ ವತಿಯಿಂದ 8ನೇ ವರ್ಷದ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಬಿ ಶಿವರಾಜ್ ಅವರು, ಗಂಡ ಮನೆ ಮಕ್ಕಳು ಎಂಬ ಸಂಸಾರದ ಝಂಜಾಟದಲ್ಲಿರುವ ಮಹಿಳೆಯರಿಗೆ ಸಂಘ ಸಂಸ್ಥೆಗಳು ನಡೆಸುವ ಕ್ರೀಡಾಕೂಟಗಳು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢಗೊಳ್ಳಲು ಸಹಕಾರಿಯಾಗಿದೆ. ಮಹಿಳೆಯರ ಸಾಧನೆ ಹಾಗೂ ಸಂಘಟಿತ ಶಕ್ತಿಯ ಮಹತ್ವದ ಅರಿವು ಇತ್ತೀಚೆಗೆ ಹೆಚ್ಚಾಗ್ತಿದೆ. ಮಹಿಳೆಯರು ಅಂತರಿಕ್ಷಯಾನ, ಸೈನಿಕ, ಶಿಕ್ಷಣ, ರಾಜಕೀಯ, ಕ್ರೀಡೆ, ಉದ್ಯಮ, ಸಾಹಿತ್ಯ, ವಿಮಾನ, ಮೆಟ್ರೋ ಚಾಲನೆ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಪುರುಷರಷ್ಟೇ ಸಮಾನವಾಗಿ ಸಾಧನೆ ಮಾಡುತ್ತಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಒಕ್ಕಲಿಗರ ಮಹಿಳಾ ಸಂಘದ ಅಧ್ಯಕ್ಷೆ ಭಾರತಿ ಗೌಡ ಮಾತನಾಡಿ, ಸಂಘವು ಕಳೆದ 8 ವರ್ಷಗಳಿಂದ ಮಹಿಳೆಯರ ಸಬಲೀಕರಣ ಹಾಗೂ ಸಮಾಜಮುಖಿ ಚಟುವಟಿಕೆಗಳನ್ನು ಮುಖ್ಯ ಉದ್ದೇಶವಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದೆ. ಮಹಿಳೆಯರು ಆತ್ಮವಿಶ್ವಾಸ ಹಾಗೂ ಒಗ್ಗಟ್ಟಿನಿಂದ ಮುಂದೆ ಬಂದಾಗ ಯಾವುದೇ ಗುರಿಯನ್ನ ಸಾಧಿಸಬಹುದು ಎಂದು ಹೇಳಿದರು. ಇನ್ನು ಈ ಕ್ರೀಡಾಕೂಟದಲ್ಲಿ ಎಲ್ಲಾ ವಯಸ್ಸಿನ ಮಹಿಳೆಯರು ಭಾಗವಹಿಸಿ ಕಬಡ್ಡಿ, ಕುರ್ಚಿ ಓಟ, ಲೆಮನ್ ಅಂಡ್ ಸ್ಪೂನ್ ಸ್ಪರ್ಧೆ ಸೇರಿದಂತೆ ಹಲವಾರು ಕ್ರೀಡೆಗಳಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು. ಒಕ್ಕಲಿಗ ಮಹಿಳಾ ಸಂಘದಿಂದ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತ ಹೇಳ್ತಿರೋದು ಹಿಂದಿಲ್ಲ. ಇವತ್ತು ರಾಜಕೀಯವಾಗಿ 40% ಮಹಿಳೆಯರಿದ್ದಾರೆ. ಇದಲ್ಲದಲ್ಲೇ ಇವತ್ತು ಈಗಾಗಲೇ ಒಕ್ಕಲಿಗ ಸಮುದಾಯದಲ್ಲಿ ಹಲವು ಇಡೀ ರಾಜ್ಯದಲ್ಲೇ ಮಹಿಳೆಯರು ಸಂಘಟಿತರಾಗಿ ಒಂದು ಪುರುಷರು ಹೇಗೆ ಸಂಘಟನೆ ಮಾಡ್ತಾರೆ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಮುನ್ನುಗ್ಗಿ ಮಾಡ್ತಿದ್ದಾರೆ. ಇವತ್ತು ಪುರುಷರು 100 ಜನ ಬಂದರೆ ಮಹಿಳೆಯರು ಇವತ್ತು 200 ಜನ ಬರ್ತಿದ್ದಾರೆ. ಮಹಿಳೆಯರು ಹೆಚ್ಚಾಗಿ ಎಲ್ಲ ಕಾರ್ಯಕ್ರಮದಲ್ಲೂ ಕಾಣಿಸ್ಕೊಂತಿದ್ದಾರೆ. ಅದಲ್ಲದೆ ಮಹಿಳೆಯರು ಇವತ್ತು ಎಲ್ಲ ರಂಗದಲ್ಲೂ ಹೆಚ್ಚಿನ ಅವಕಾಶಗಳಿವೆ. ಆ ಅವಕಾಶಗಳನ್ನ ಸದ್ಬಳಕೆ ಮಾಡಿಕೊಂಡು ಇನ್ನೂ ಉತ್ತಮ ಸಾಧನೆಯನ್ನು ಮಾಡಲಿ. ಕ್ರೀಡೆಯಿಂದ ಪ್ರತಿ ವರ್ಷ ವಾರ್ಷಿಕೋತ್ಸವ ಅಂಗವಾಗಿ ಒಂದು ಸೌಹಾರ್ದಯುತ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. 7 ವರ್ಷಗಳಿಂದ ಇದು 8ನೇ ವರ್ಷದ ಕ್ರೀಡಾಕೂಟ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಕ್ರೀಡಾಕೂಟ ಸೌಹಾರ್ದಯುತವಾಗಿ ಪ್ರತಿ ವರ್ಷ ಕ್ರೀಡಾಕೂಟ ನಡೆಸ್ತೀವಿ. ಈ ಒಂದು ಕ್ರೀಡಾಕೂಟ ಎಲ್ಲರೂ ಟೀಮ್ ಮಾಡ್ಕೊಳ್ತಾರೆ. ಹಳ್ಳಿಯಿಂದ ಎಲ್ಲರೂ ಬರ್ತಾರೆ, ನಗರದಿಂದ, ಹಳ್ಳಿಯಿಂದ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಕ್ರೀಡಾಕೂಟನ ಎಂಜಾಯ್ ಮಾಡ್ತಾರೆ. ಖುಷಿ ಆಗುತ್ತೆ, ನೋಡೋದಕ್ಕೆ ಖುಷಿ ಆಗುತ್ತೆ. ನಮಗೆ ದಿನ 365 ದಿವಸ ಕೆಲಸ ಮಾಡ್ತಾರೆ. ಒಂದಿನ ನಮಗೆ ಫ್ರೀ ಬೇಕು ಅಂತೇಳಿ ಥ್ರೋಬಾಲ್ ಇರ್ಬೋದು, ಕಬಡ್ಡಿ ಆಡ್ತಾರೆ ನಮ್ಮ ಹೆಣ್ಮಕ್ಳು, ಆಮೇಲೆ ಹಗ್ಗ ಜಗ್ಗಾಟ, ಮ್ಯೂಸಿಕಲ್ ಚೇರು, ಮತ್ತು ಕೆಲವು ಆಟಗಳನ್ನ ಏನು ಹೇಳ್ತಾರೆ ಅಂದರೆ ನಾವು ಆಟ ಆಡಲ್ಲ, ಬೇರೆದು ಆಡ್ತೀವಿ ಅಂತ ಹೇಳ್ತಾರೆ. ಅದು ಖುಷಿ ಆಗುತ್ತೆ. ಅವರು ಆಡ್ತೀವಿ ಅಂತ ಹೇಳ್ತಾರಲ್ಲ, ಅದಕ್ಕೆ ನಮ್ಮ ಕಾರ್ಯಕಾರಿ ಮಂಡಳಿಯವರು ಇಲ್ಲ ಆಡ್ತಾರಲ್ವ ನಾವು ಒಂದು ಆಯೋಜನೆ ಮಾಡೋಣ ಅಂತ ಹೇಳಿ ಹೆಣ್ಮಕ್ಳಿಗೆ ವರ್ಷಕ್ಕೊಂದ್ಸಾರಿ ಈ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡ್ತಾ ಇದ್ದೀವಿ. ಮತ್ತು ಇದರ ಪ್ರಯುಕ್ತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 10ನೇ ತಾರೀಕು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನನಗೆ ಒಂದು ನೋಡೋಕೆ ಒಂದು ಹಬ್ಬ ಅನಿಸುತ್ತೆ. 8 ವರ್ಷದಿಂದನೂ ಇಲ್ಲಿ ವಯಸ್ಸಿನ ಮಿತಿ ಇಲ್ದಲೇ ನಮ್ಮ ಹೆಣ್ಮಕ್ಳು ಭಾಗವಹಿಸ್ತಾರೆ. ಅದು ಖುಷಿ ಆಗುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಂಡಗಳನ್ನ ಮಾಡ್ಕೊಂಡು ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಕೊಡ್ತಾರೆ. ಅದನ್ನು ನೋಡೋದಕ್ಕೆ ಒಂದು ಆನಂದ ಅನಿಸುತ್ತೆ. ಈ ಒಂದು ವ್ಯವಸ್ಥೆಗೆ ಎಲ್ಲರೂ ಸಹಕಾರ ಕೊಡ್ತಾರೆ. ಆ ಎಲ್ಲ ಸಹಕಾರಕ್ಕೆ ಇವತ್ತು ನಾನು ಧನ್ಯವಾದ ಹೇಳ್ತೀನಿ. ಮತ್ತು ನನಗೆ ಎಷ್ಟೇ ಬ್ಯುಸಿ ಇದ್ರೂ ಪ್ರಕಾಶ್ ಸರ್ ಇರ್ಬೋದು, ಶಿವರಾಜ್ ಇರ್ಬೋದು, ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ತಾಲೂಕು ಮಹಿಳಾ ಒಕ್ಕಲಿಗರ ಸಂಘದ ವತಿಯಿಂದ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಈ ನಮ್ಮ ಕ್ರೀಡಾಕೂಟ ಶ್ರೀಯುತ ಪ್ರಕಾಶ್ ರವರು